ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ 4ನೇ ಪಂಚಾಯತಿ ಶುರುವಾಗುತ್ತೆ. ಈ ಪಂಚಾಯತಿಯಲ್ಲಂತೂ ಸರಿಯಾಗಿ ಉಗಿಯೋ ಚಾನ್ಸಸ್ ಇದೆ ಎಲ್ಲರಿಗೂ. ಮತ್ತೆ ಅತಿ ಹೆಚ್ಚಾಗಿ ಉಗಿಸ್ಕೊಂಡಿದ್ ಯಾರು, ಗರಂ ಆಗಿದ್ ಯಾರ ಮೇಲೆ ಕಿಚ್ಚ ಸಾರು, ಬೆಂಡೆತ್ತಿದ್ ಯಾರಿಗೆ ಅಂತೆಲ್ಲ ಮಾತಾಡೋಣ. ಸ್ಮಾಲ್ ಅಪ್ಡೇಟ್ ಅಂತ ಅನ್ಕೊಳ್ಳಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಿದಾರ, ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಅದು ಕೂಡ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮನ್ನ ಕೇಳ್ತೀನಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ, ತುಂಬಾ ಲೆಂತ್ ಬೇಡ. ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಇಬ್ಬರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಕಿಚ್ಚ ಸರ್ ಅಂತ ಅಪ್ಡೇಟ್ ಬರ್ತಿದೆ. ಯಾರಂತ ಕೇಳ್ತೀರಾ? ಮುಖ್ಯವಾಗಿ ರಿಷಾ ಗೌಡ ಮತ್ತು ನಮ್ಮ ಅಶ್ವಿನಿ ಗೌಡ ಇವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಕಾರಣಗಳೇನು ಅಂತ ಕೇಳೋದಾದ್ರೆ, ಮುಖ್ಯವಾಗಿ ನಮ್ಮ ರಿಷಿ ಗೌಡ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರ್ತಾರೆ. ಬಂದ್ಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ಇವರು ಅತಿ ಹೆಚ್ಚಾಗಿ ಹೊರಗಿನ ವಿಷಯಗಳನ್ನ ನಮಗೆ ಸ್ವಲ್ಪ ತೋರಿಸಿದ್ದಾರೆ, ಕಂಪ್ಲೀಟ್ ಆಗಿ ತೋರಿಸಿಲ್ಲ. ಲೈವ್ ಆಗಿರ್ಬೋದು, ಎಪಿಸೋಡ್ ಆಗಿರ್ಬೋದು, ನಮಗೆ ಕೆಲವು ವಿಷಯಗಳ ತೋರಿಸಿಲ್ಲ. ಅಲ್ಲಿ ಮುಖ್ಯವಾಗಿ ನಮ್ಮ ರಿಷಾ ಗೌಡ ಏನಾದ್ರು ಇದಾರೋ ಅವರು ಹೊರಗಡೆ ವಿಷಯಗಳನ್ನ ಅಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲ ನೀಡಿ ಅವ್ರನ್ನ ಮನಸ್ಸನ್ನ ಕುಗ್ಸೋದಾಗಿರ್ಬೋದು, ಅವರ ವ್ಯಕ್ತಿತ್ವ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗಿರ್ಬೋದು, ಅವರ ರಿಯಾಲಿಟಿನ ತೋರಿಸದೇ ಇರೋಂಗ ಮಾಡಿರ್ಬೋದು. ಇಂಥ ವಿಷಯಗಳ ಬಗ್ಗೆ ಕಿಚ್ಚ ಸರ್ ಅವ್ರಿಗೆ ಕ್ಲಾರಿಟಿ ಕೊಟ್ಟು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಎಪಿಸೋಡ್ ಬರುತ್ತೆ ಅನ್ಸುತ್ತೆ. ಮುಖ್ಯವಾಗಿ ಯಾಕೆ ಅಂದ್ರೆ, ಜಾಹ್ನವಿ ಅವರು ಅಳಕ್ಕೆ ಕಾರಣ ಇವರೇನೆ. ನೀವು ಹೊರಗಡೆ ಇದಾಗ್ತಾ ಇದೆ, ಇದು ಹೋಗ್ತಾ ಇದೆ, ಅದು ಹೋಗ್ತಾ ಇದೆ ಅಂತ. ಗಿಲ್ಲಿ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ, ಚೆನ್ನಾಗ್ ಆಗ್ತಾ ಇದೆ ಅಂತ. ಧ್ರುವಂತವ್ರ ಬಗ್ಗೆನೂ ನೀವು ಮುಖವಾಡ ಹಾಕೊಂಡಿದ್ರು ಹಾಗೆ ಈಗ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡರ ಬಗ್ಗೆನೂ ಹೇಳ್ತಾರೆ. ಇಲ್ಲಿ ಎಲ್ಲೋ ಸ್ವಲ್ಪ ಆ ರೀತಿ ಹೇಳಿರೋ ಕಾರಣ ಅವರು ಕುಗ್ಗಿದ್ದಾರೆ. ಸ್ಟ್ರಿಕ್ಟ್ ಆಗಿ ಹೇಳಿ ಕಳ್ಸಿರ್ತೀವಿ, ಹೇಳಿದ್ಮೇಲೆ ಕೂಡ ನೀವು ಈ ರೀತಿ ಹೇಗೆ ಓಪನ್ ಆಗ್ತೀರಾ ಅಂತ ಕಿಚ್ಚ ಸರ್ ಕ್ಲಾಸ್ ತಗೊಳ್ಳೋದ್ರ ಅಪ್ಡೇಟ್ ಇದೆ. ಇನ್ನೊಂದು ಮುಖ್ಯವಾಗಿ ಅಶ್ವಿನಿ ಗೌಡ, ಗೊತ್ತೇ ಇರುತ್ತೆ ಅಶ್ವಿನಿ ಗೌಡ ಅವರು ವಾರ ಪೂರ್ತಿ ಚೆನ್ನಾಗಿದ್ರು. ಲಾಸ್ಟ್ 2 days ಅಲ್ಲಿ ನಾನಾ ರಚ್ಚ ಮಾಡಿ ನಾನಾ ಇದು ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಕಾವ್ಯಗೆ ಬಕೆಟ್ ಅಂದಿದ್ದು ಆಗಿರ್ಬೋದು. ಅದಾದ್ಮೇಲೆ ಆರ್ಗ್ಯುಮೆಂಟ್ ಗಳಂತ ಬಂದಾಗ ನೀವು ಯಾವ ರೀತಿಯಾದ ಸ್ಟ್ಯಾಂಡ್ ತಗೊಂಡು ಆರ್ಗ್ಯುಮೆಂಟ್ ಮಾಡಿ ಮಾತಾಡೋ ಫ್ರೀಡಮ್ ಇದೆಯೋ, ಅದೇ ರೀತಿಯಾಗಿ ಬೇರೆ ಕಂಟೆಸ್ಟೆಂಟ್ ಗಳು ಕೂಡ ಮಾತಾಡೋ ಅಧಿಕಾರ, ಅವಕಾಶ, ಫ್ರೀಡಮ್ ಎಲ್ಲಾನು ಇರುತ್ತೆ. ಅದನ್ನ ಕನ್ಸಿಡರ್ ಮಾಡಿ ಮಾತಾಡಿ. ಇನ್ಮೇಲೆ ಲಾಸ್ಟ್ ವೀಕ್ ಎಲ್ಲೂ ಹೇಳಿದಾಗ್ಲೂ ಇದೇ ಇತ್ತು, ಇವಾಗ್ಲೂ ಅದನ್ನೇ ಹೇಳ್ತಾ ಇದೀನಿ. ಹೇಳ್ಬೇಕನ್ಸ್ತು ಹೇಳ್ದೆ, ಕೇಳೋದು ಬಿಡೋದು ನಿಮ್ಮಿಷ್ಟ ಅಂತ ಅಶ್ವಿನಿ ಗೌಡರಿಗೆ ವಾರ್ನಿಂಗ್ ಕೂಡ ಕೊಡ್ತಾರೆ. ಮುಖ್ಯವಾಗಿ ಆ ಬ್ರಷಸ್ ಎಲ್ಲ ತಗೊಂಡೋಗಿ ಬಾತ್ರೂಮ್ ತಗೊಂಡೋಗಿದ್ರಲ್ಲ, ಅದ್ರ ಬಗ್ಗೆ ಟಾಪಿಕ್ ಬರುತ್ತೆ. ಆ ಬ್ರಷ್ ತಗೊಂಡೋಗಿ ಬ್ರಷ್ರ ಏನ್ ಮಾಡಿದ್ರ, ನೀವು ವಾಶ್ರೂಮ್ ಅಲ್ಲಿ ವಾಶ್ ಮಾಡಿದ್ರ, ಬ್ರಷ್ರ ಏನ್ ಮಾಡಿದ್ರ ಅಂತೆಲ್ಲ ಕೇಳಿದಾಗ ಇಲ್ಲಿ ತುಂಬಾ ಉತ್ತರ ಕನ್ಫ್ಯೂಷನ್ ಎಲ್ಲ ಹೇಳ್ತಾರೆ. ಬಟ್ ಇದ್ರ ಬಗ್ಗೆನೂ ಹೇಳ್ತಾರೆ. ಸ್ವಲ್ಪ ಒಂದೇನೋ ವ್ಯಕ್ತಿತ್ವನ ವ್ಯಕ್ತಪಡಿಸಕ್ ಪ್ರಯತ್ನ ಪಡಿ, ತುಂಬಾ ಕೆಳಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಪ್ರಯತ್ನ ಪಡಬೇಡಿ ಅಂತ ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚ ಸರ್ ಸ್ವೀಟ್ ವಾರ್ನಿಂಗ್ ತರ ಕೊಡ್ತಾರಂತ ಅಪ್ಡೇಟ್ ಇದೆ. ಇವರಿಬ್ಬರಿಗೆ ಕ್ಲಾಸ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡೋಣ, ಪ್ರೋಮೋ ಬರುತ್ತೆ. ಪ್ರೋಮೋ ಬಂದ್ಮೇಲೆ ಅಲ್ಲಿ ಕಂಪ್ಲೀಟ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಆಗಿರ್ಬೋದು ಯಾವ ರೀತಿ ಇರುತ್ತೆ, ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಅಂತ ಕೊಡ್ತೀನಿ. ಇದಂತೂ ನಿಜ, ಇವರಿಬ್ಬರಿಗೆ ಆಗಿದೆ ಅಂತ ಇದೆ. ನೋಡೋಣ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.